ಬಹುಶಃ ಇದು ಇನ್ನೂ ಕೂಡ ಜೀವಂತವಾಗಿದೆ. ಈ ಜಾತಿ ಪದ್ಧತಿ ಕ್ರೌರ್ಯ ಅಂತಕ್ಕಂಥದ್ದು, ಈ ಜಾತಿ ಪದ್ಧತಿ ಕ್ರೌರ್ಯದ ಸಮಾನತೆಗಾಗಿ ನಡೆದಂಥದ್ದು ಈ ಹೋರಾಟ, ಸಮಾಜ ಮತ್ತು ಸಮಾನತೆಗೆ ಹೋರಾಟ. ಸೊ ಹಾಗಾಗಿ ಇತಿಹಾಸವನ್ನು ಅವರು ಅದರ ಇತಿಹಾಸ ಅದು ಯಾಕೆ ಪ್ರಾರಂಭವಾಯಿತು ಅದ್ರ ವಿಚಾರ ಹೇಳಲೇಬೇಕು. ಕ್ರಿಸ್ತ ಶಕ 2800ರಲ್ಲಿ ಮಹಾರಾಷ್ಟ್ರ ಪ್ರಾಂತ್ಯವನ್ನು ಪೇಶ್ವೆ ದೊರೆಗಳು ಆಳ್ವಿಕೆ ಮಾಡಿದಂಥ ಕಾಲಘಟ್ಟ. ಅಂದರೆ ಎರಡನೇ ಬಾಜಿರಾಯ ಬ್ರಾಹ್ಮಣ ಸಮುದಾಯದ ತುಂಬ ಕಟ್ಟುಪಾಡುವಂಥ ಒಂದು ಸಮುದಾಯ ಆ ಕಾಲಕ್ಕೆ. ಅಲ್ಲಿ ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ಮಹರ್ ಅಂದರೆ ತಳ ಸಮುದಾಯದ ಅಸ್ಪೃಶ್ಯ ಸಮುದಾಯದವರು. ಆ ತಳ ಸಮುದಾಯದವರು ಇಡೀ ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ಯಾವುದೇ ಹಳ್ಳಿಗೆ ಬೆಳಿಗ್ಗೆ ಟೈಮ್ ಹೋಗಂಗಿಲ್ಲ, ಸಂಜೆ ಟೈಮು ಹೋಗಂಗಿಲ್ಲ ಅಲ್ಲಿಗೆ. ಕಾರಣ ಏನಂತ ಹೇಳಿದ್ರೆ ಅವರ ನೆರಳು ಮೇಲ್ವರ್ಗದವರ ಮೇಲೆ ಬೀಳುತ್ತೆ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಒಂದು ಸಾಮಾಜಿಕ ಕಟ್ಟುಪಾಡನ್ನು, ಅಸ್ಪೃಶ್ಯತೆ ಆಚರಣೆಯನ್ನು ಅಲ್ಲಿ ಮಾಡೋ ಅಂಥ ಸಂದರ್ಭ ನಡೀತಾ ಇರ್ತದೆ. ಅವರು ಒಂದು ವೇಳೆ ಅಲ್ಲಿ ಪ್ರವೇಶ ಮಾಡೋಕ್ಕೆ 12 ಗಂಟೆ 1 ಗಂಟೆ ಒಳಗಡೆ, ಕಾರಣ ಆ ನೆರಳು ತಲೆ ಮೇಲೆ ಬೀಳುತ್ತೆ ಅವನ ತಲೆ ಮೇಲೆ ಅನ್ನೋ ಕಾರಣಕ್ಕಾಗಿ, ಬೇರೆಯವರಿಗೆ ಅದಕ್ಕೆ ಡಿಸ್ಟರ್ಬ್ ಮಾಡುವ ಕಾರಣಕ್ಕಾಗಿ ಅದರ 1 ಗಂಟೆ 12 ಗಂಟೆ ಒಳಗಡೆ ಅವರು ಪ್ರವೇಶ ಮಾಡೋಕ್ಕಂತ ಅವಕಾಶ ಇತ್ತು. ಅಂದರೆ ಅವಕಾಶ ಮಾಡೋದು ಹೆಂಗೆ ಹೋಗೋದು ಅಂತ ಹೇಳಿದ್ರೆ, ಹಿಂದಕ್ಕೆ ಪರಿಕೆ ಕಟ್ಕೊಂಡು ಅವರ ಹೆಜ್ಜೆಗಳು ಗುರುತುಗಳಲ್ಲಿ ಕಾಣಬಾರದು, ಜೊತೆಗೆ ಮಡಿಕೆ ಕುಡಿಕೆ ಕಟ್ಕೊಂಡು ಉಗುಳಬಾರದು, ಬೀದಿನಲ್ಲಿ ಕುಡಿಕೆ ಕಟ್ಕೊಂಡು ಅವರು ಪ್ರವೇಶ ಮಾಡಬೇಕು. ಅದ್ರ ಜೊತೆಗೆ ಅವರು ಕಪ್ಪು ದಾರವನ್ನು ಗಟ್ಟಿಯಾದಂಥ ಕುತ್ತಿಗೆ ಮತ್ತೆ ಮುಂಗೈಗೆ ಕಟ್ಕೊಂಡು ಅವರು ಪ್ರವೇಶ ಮಾಡೋ ಅಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ. ಆಮೇಲೆ ನಾನೇನು ಕತೆ ಹೇಳ್ತಾ ಇಲ್ಲ, ಹಿಸ್ಟಾರಿಕಲ್ ಬರೆದಿರೋಂಥ ಚರಿತ್ರೆಕಾರರು, ಇತಿಹಾಸಗಾರರು ಅದನ್ನು ದಾಖಲೆ ಮಾಡಿದ್ದಾರೆ ಚರಿತ್ರೆ ಒಳಗಡೆ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅದನ್ನು ಅವರು ಪ್ರಿಡಿಕ್ಷನ್ ಮಾಡ್ತಾರೆ. ಆಮೇಲೆ ಜೊತೆಗೆ ಹೆಣ್ಣು ಮಕ್ಕಳು, ವಿಶೇಷವಾಗಿ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು, ಯಾರು ಪೇಶ್ವೆಯ ಸಮುದಾಯದವರು, ಎಲ್ಲ ಮೇಲ್ವರ್ಗದ ಶ್ರೀಮಂತರು ಮತ್ತೆ ಪೇಶ್ವೆಯ ಸೈನಿಕರು ಆ ಹೆಣ್ಣು ಮಕ್ಕಳ ಮೇಲೆ ಹಾಡು ಹಗಲಲ್ಲೇ ನಿರ್ದಾಕ್ಷಿಣ್ಯವಾಗಿ ಭಂಗ ಮಾಡೋ ಒಂದು ಅತ್ಯಂತ ಅಮಾನುಷವಾದ ಕೃತ್ಯ, ಲೈಂಗಿಕ ದೌರ್ಜನ್ಯ ನಡೀತಾ ಇರ್ತದೆ. ಅಲ್ಲಿ ಸಿದ್ದನಾಯಕ ಅಂತ ಹೇಳಿ ಒಬ್ಬ ಹೋರಾಟಗಾರ, ಅವನ ಚಿತ್ರಣ ಇಲ್ಲಿದೆ. ಸಿದ್ದನಾಥ ಅಂತ ಅವನ ಹೋರಾಟಗಾರ, ಅವನ ಸಿದ್ದನಾಯಕ ಅಂತ, ಅವರು ಸಿದ್ದನಾಥ ಅಂತ ಅವರ ಊರುಗಳಲ್ಲಿ ಕರೀತಾರೆ. ಇತಿಹಾಸ ಸಿದ್ದನಾಯಕ ಅಂತ ಇದೆ, ಇರಲಿ ಅದು ಬೇರೆ ವಿಚಾರ. ಅವರು ಬಾಜಿರಾಯರೊಟ್ಟಿಗೆ ಹೋಗ್ತಾರೆ, ಸ್ವಾಮಿ ನಾವು ಮನುಷ್ಯರು, ನಾವು ಕೂಡ ಬದುಕಬೇಕಾಗಿದೆ, ನಮ್ಮನ್ನ ಎಲ್ಲೂ ಕೂಡ ಹಳ್ಳಿಗಳಲ್ಲಿ ಸೇರಿಸ್ತಾ ಇಲ್ಲ, ನಮ್ಮನ್ನ ಸಂಬೋಳಿ ಅಂತ ಕರೀತಾರೆ. ಸಂಬೋಳಿ ಅಂದ್ರೆ ಕುಲವಾಡಿ ಅಂತ ಅರ್ಥ. ನನಗೆ ಸಂಬೋಳಿ ಅಂತ ಕರೀತಾರೆ. ನಮ್ಗೆ ಎಲ್ಲೂ ಕೂಡ ಬದುಕಲಿಕ್ಕೆ ಅವಕಾಶ ಇಲ್ಲ, ನಮ್ಮ ಹೆಣ್ಣು ಮಕ್ಕಳುಗಳು, ನಮ್ಮ ಮಹಿಳೆಯರು ಗೌರವಯುತವಾದ ಬದುಕಲಿಕ್ಕೆ ಅವಕಾಶ ಇಲ್ಲ, ಇದನ್ನ ಯಾಕೆ ಮಾಡ್ತಾ ಇದ್ದೀರಿ ಅಂತೇಳಿ ಪ್ರಶ್ನೆನ ಮಾಡ್ತಾರೆ. ಅವರು ಬಾಜಿರಾಯರು 2 ನಿಮಿಷ ನಿನ್ನ ಒಳಗೆ ಕೂಡಲೇ ಯಾರು ಹೇಳು ನೀನು ಅಂತೇಳಿ ಪ್ರಶ್ನೆನ ಮಾಡ್ತಾರೆ.